ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಡೆಗೂ ಅನ್ನದಾತರ ಆಗ್ರಹಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ತಡರಾತ್ರಿಯಿಂದಲೇ ರೈತರ ಬೆಳೆಗಳಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಮಂಡ್ಯದ ರೈತರ ಆಗ್ರಹ ಇತ್ತು. ಯಾಕಂತ ಹೇಳಿದ್ರೆ KRS ಜಲಾಶಯ ತುಂಬಿ ಹೋಗಿದೆ. KRS ಜಲಾಶಯದಿಂದ ತಮಿಳುನಾಡಿಗೆ ನೀರು ಹರಿಸಲಾಗ್ತಾ ಇದೆ. ಆದರೆ ನಮ್ಮ ವಿಶ್ವೇಶ್ವರಯ್ಯ ನಾಲೆಗೆ ಯಾಕೆ ನೀರು ಹರಿಸ್ತಾ ಇಲ್ಲ ಅಂತ ಹೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ. ಇತಿಹಾಸದಲ್ಲೇ ಜೂನ್ ತಿಂಗಳಿನಲ್ಲಿಯೇ ಭರ್ತಿಯಾಗಿದೆ KRS. ಇದೊಂದು ಇತಿಹಾಸ ಸೃಷ್ಟಿ ಮಾಡಿದೆ. ಡ್ಯಾಮ್ ಭರ್ತಿಯಾದರೂ ಕೂಡ ನೀರು ಯಾಕೆ ಬಿಡ್ತಾ ಇಲ್ಲ, ರೈತರ ಬೆಳೆಗಳಿಗೆ ನೀರು ಬಿಡದೆ ನಿರ್ಲಕ್ಷ್ಯವನ್ನು ತೋರಿಸಲಾಗ್ತಾ ಇದೆ. ಗೇಟ್ ಅಳವಡಿಕೆ, ನಾಲಾ ಆಧುನೀಕರಣ ಕಾಮಗಾರಿಯ ನೆಪವನ್ನು ಹೇಳ್ತಾ ಇದ್ರು. ನಾಲೆಗೆ ನೀರು ಹರಿಸಲಿಕ್ಕೆ ಹಿಂದೇಟು ಹಾಕ್ತಾ ಇದ್ರು ಅಧಿಕಾರಿಗಳು. ಹೀಗಾಗಿ ನೀರಿಲ್ಲದೆ, ಮಳೆಯೂ ಇಲ್ಲದೆ ರೈತರ ಬೆಳೆಗಳು ಒಣಗ್ತಾ ಇದ್ವು. ಹೀಗಾಗಿ ರೈತರು ಆಗ್ರಹವನ್ನು ಮಾಡಿದರು, ನಮಗೆ ನೀರು ಬೇಕೇ ಬೇಕು ಅಂತ ಹೇಳಿ. ಕೊನೆಗೆ ಕಾವೇರಿ ನೀರಾವರಿ ನಿಗಮ ರಾತ್ರಿಯಿಂದಲೇ ವಿಶ್ವೇಶ್ವರಯ್ಯ ನಾಲೆಗೆ ನೀರನ್ನು ಬಿಡುಗಡೆ ಮಾಡಿದೆ. ರೈತರ ಆಗ್ರಹಕ್ಕೆ ಮಣಿದಿದೆ. ನೋಡಿ, ದೇವರು ಕೊಟ್ಟರು ಕೆಲವೊಂದು ಬಾರಿ ಪೂಜಾರಿ ಕೊಡೋದಿಲ್ಲ ಅಂತಾರಲ್ಲ, ಅದು ಇಲ್ಲಿ ಸತ್ಯ ಆಗುತ್ತೆ. ವರುಣರಾಯನ ಕೃಪೆಯಿಂದಾಗಿ ಜಲಾಶಯ ಭರ್ತಿಯಾಗಿದೆ. ಮಲೆನಾಡು ಭಾಗದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಳೆಯಾದ ಕಾರಣಕ್ಕಾಗಿ. ಆದರೆ ಮಳೆರಾಯನ ಕೃಪೆ ಇದ್ದರೂ ಕೂಡ ಅಧಿಕಾರಿಗಳ ಅವಕೃಪೆ ಇತ್ತು. ಬಟ್ ರೈತರು ಹೇಳಿದ್ರು ನಮ್ಮ ಜಮೀನುಗಳಿಗೆ ನೀರು ಬೇಕೇ ಬೇಕು ಅಂತ. ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ, ನೀರು ಸಿಗ್ತಾ ಇದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಮಳೆಯಾಗಿದೆ, ರೈತರು ಖುಷಿಯಿಂದ, ಯಾವಾಗಲೂ ಕೂಡ ಮಳೆ ಆದ್ರೇ ಬೆಳೆ, ಮಳೆ ಬಂದರೆ ರೈತರು ಯಾವಾಗಲೂ ಕೂಡ ಖುಷಿಯಿಂದ ಅದನ್ನು ಸ್ವಾಗತ ಮಾಡ್ತಾರೆ. ಅಣೆಕಟ್ಟುಗಳು ತುಂಬುತ್ತೆ, ನಮ್ಮ ಜಮೀನುಗಳೆಲ್ಲ ಹಸಿರಾಗುತ್ತೆ ಅಂತ ಅಂದುಕೊಳ್ತಾರೆ. ಆದರೆ ಇಲ್ಲಿ ವ್ಯತಿರಿಕ್ತವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಈಗ ಯಾವ ರೀತಿಯೆಲ್ಲ ನೀರು ಹರಿಸಲಾಗ್ತಾ ಇದೆ, ರೈತರು ಏನು ಹೇಳ್ತಾರೆ ಈಗ? ದಶರಥ್ ಸಾಬರ್, ಏನು ಮಂಡ್ಯ ಜಿಲ್ಲೆಯ ರೈತರ ಆ ಹೋರಾಟಕ್ಕೆ ಮತ್ತು ಆಗ್ರಹಕ್ಕೆ ರಾಜ್ಯ ಸರ್ಕಾರ ಮಂಡಿರ್ತಕ್ಕಂಥದ್ದು. ಇದರಿಂದಾಗಿ ನಿನ್ನೆ ರಾತ್ರಿಯಿಂದಲೇ ವಿಶ್ವೇಶ್ವರಯ್ಯ ನಾಲೆಗೆ KRS ಇಂದ ನೀರನ್ನು ಕೂಡ ಬಿಡ್ಲಾಗಿರ್ತಕ್ಕಂಥದ್ದು. ಅಂದ್ರೆ ಇದೇ ಮೊದಲ ಬಾರಿಗೆ KRS ಅಣೆಕಟ್ಟೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಅಣೆಕಟ್ಟೆ ಭರ್ತಿ ಆಗಿರ್ತಕ್ಕಂಥದ್ದು. ಅಣೆಕಟ್ಟೆ ಭರ್ತಿಯಾದ ಹಿನ್ನೆಲೆಯಲ್ಲಿ ರೈತರಲ್ಲಿ ಒಂದು ರೀತಿ ಸಂತಸ ಉಂಟಾಗಿತ್ತು. ಆದ್ರೆ ಏನು ಜೂನ್ ತಿಂಗಳಲ್ಲೇ ಈ ಬಾರಿ ಅಣೆಕಟ್ಟೆ ಭರ್ತಿ ಆಗಿದೆ, ನಮ್ಗೆ ಈ ಬಾರಿ ಯಾವುದೇ ತರದ ನೀರಿನ ಕೊರತೆ ಆಗೋದಿಲ್ಲ ಅಂತ ಹೇಳಿ. ಅಂದ್ರೆ ಅಣೆಕಟ್ಟೆಯ ಮೇಲ್ಭಾಗದಲ್ಲಿ, ಅಂದ್ರೆ ಕೇರಳ ಇರ್ಬೋದು, ಹಾಗೆ ಏನು ಕೊಡಗು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಬಿದ್ದಂತ ಪರಿಣಾಮವಾಗಿ ಜೂನ್ ತಿಂಗಳಲ್ಲೇ ಈ ಬಾರಿ ಕನ್ನಂಬಾಡಿ ಅಣೆಕಟ್ಟೆ ಕೂಡ ಭರ್ತಿಯಾಗಿತ್ತು. ಆದ್ರೆ ಯಥೇಚ್ಛವಾಗಿ ಕನ್ನಂಬಾಡಿ ಅಣೆಕಟ್ಟೆಯಿಂದ ಹೊರ ಹರಿವಿನ ತಮಿಳುನಾಡಿಗೆ ಬಿಡ್ತಾ ಇದ್ರು ಕೂಡ ರೈತರಿಗೆ, ಸ್ಥಳೀಯ ರೈತರಿಗೆ ನೀರನ್ನ ಬಿಟ್ಟಿರ್ಲಿಲ್ಲ. ಹೀಗಾಗಿ ಈ ಭಾಗದಲ್ಲಿ, ಅಂದ್ರೆ ಆ ಭಾಗದಲ್ಲಿ ಮಳೆ ಆದ್ರೂ ಕೂಡ, ಅಣೆಕಟ್ಟೆ ಮೇಲ್ಭಾಗದಲ್ಲಿ ಮಳೆ ಆದ್ರೂ ಕೂಡ ಅಣೆಕಟ್ಟೆ ಕೆಳಭಾಗದಲ್ಲಿ ರೈತರಿಗೆ ಸೂಕ್ತವಾದಂತ ಮಳೆ ಆಗಿರ್ಲಿಲ್ಲ. ಹೀಗಾಗಿ ಆ ಅಣೆಕಟ್ಟೆಯಿಂದ ನಾಲೆಗಳಿಗೆ ನೀರನ್ನ ಹರಿಸ್ಬೇಕು, ನಮ್ಮ ಬೆಳೆಗಳನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಏನು 30ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸ್ವತಃ KRSಗೆ ಬಂದು ಕಾವೇರಿಗೆ ಬಾಗಿನ ಕೂಡ ಅರ್ಪಣೆ ಮಾಡಿದ್ರು. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಮುಖ್ಯಮಂತ್ರಿಗಳು ಎಲ್ಲಾ ಅಣೆಕಟ್ಟೆಗಳು ರಾಜ್ಯದಲ್ಲಿ ತುಂಬಿದೆ, ಹೀಗಾಗಿ KRS ಸೇರಿದಂತೆ ರಾಜ್ಯದ ಎಲ್ಲಾ ಅಣೆಕಟ್ಟೆಗಳಿಂದ ಈ ಬಾರಿ ರೈತರಿಗೆ ನಾಲೆಗಳ ಮುಖಾಂತರವಾಗಿ ನೀರನ್ನ ಹರಿಸಿ ಅವ್ರ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ನೆರವಾಗಬೇಕು ಅನ್ನೋ ಒಂದು ಸೂಚನೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ರು. ಆದ್ರೆ ದೇವ್ರು ಕೊಟ್ಟರು ಕೂಡ ಪೂಜಾರಿ ಕೊಡಲ್ಲ ಅನ್ನೋ ಒಂದು ಮಾತೇನಿದೆ, ಅಗಾಧೆ ಮಾತಂತೆ CM ಹೇಳಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಕೆಲವೊಂದು ನೆಪಗಳನ್ನ ಹೇಳಿ ನಾಲೆಗಳಿಗೆ ನೀರನ್ನ ಹರಿಸುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯನ ವಹಿಸಿದ್ರು. ಅಂದ್ರೆ ಗೇಟ್ ಕಾಮಗಾರಿ ನಡೀತಿದೆ, ಜೊತೆಗೆ ನಾಲಾ ಆಧುನೀಕರಣ ಕಾಮಗಾರಿ ನಡೀತಿದೆ. ಹೀಗಾಗಿ ಈಗಲೇ ಬಿಡೋದಿಕ್ಕಾಗೋದಿಲ್ಲ. ಈ ಇತಿಹಾಸವನ್ನ ತಗೊಂಡ್ರೆ ಜೂನ್ನ ಮೊದಲ ವಾರದಲ್ಲಾಗ್ಲಿ ಅಥವಾ ಜೂನ್ 2ನೇ ವಾರದಲ್ಲಾಗ್ಲಿ ಯಾವತ್ತೂ ಕೂಡ ನಾಲೆಗಳಿಗೆ ನೀರು ಹರಿಸಿದ್ದಿಲ್ಲ. ಜೂನ್ ಕೊನೆಯ ವಾರದಲ್ಲಿ ಮತ್ತೆ ಆಗಸ್ಟ್ ತಿಂಗಳಲ್ಲಿ ನಾವು ನಾಲೆಗಳಿಗೆ ನೀರನ್ನ ಬಿಡ್ತಿದ್ವಿ ಅನ್ನೋ ನೆಪಗಳನ್ನ ಹೇಳ್ತಿದ್ರು. ಆದ್ರೆ ವಿಪಕ್ಷಗಳು ಮತ್ತೆ ರೈತರು ಸಾಕಷ್ಟು ಸರ್ಕಾರದ ವಿರುದ್ಧವಾಗಿ, ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ಅಷ್ಟೇ ಅಲ್ಲ, ಅನ್ನದಾತರು ನಮ್ಮ ಬೆಳೆಗಳನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಕೂಡಲೇ ನಮ್ಗೆ ನಾಲೆಗಳಿಗೆ ನೀರನ್ನ ಹರಿಸ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿದ್ರು. ಇದರ ಆಗ್ರಹಕ್ಕೆ ಮಾಡಿದಂತ ಸರ್ಕಾರ ಕೂಡಲೇ ಈಗ ನೀರಿನ ಬಿಡುಕು ಕೂಡ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದನೇ ವಿಶ್ವೇಶ್ವರಯ್ಯ ನಾಲೆಗೆ ನೀರನ್ನ ಹರಿಸಿರ್ತಕ್ಕಂಥದ್ದು. ಹೀಗಾಗಿ ರೈತರಲ್ಲಿ ಒಂದು ರೀತಿ ಮಂದಹಾಸ ಮೂಡಿರ್ತಕ್ಕಂಥದ್ದು. ಏನು ಬಿಸಿಲಿನಿಂದಾಗಿ ಅಥವಾ ಸೂಕ್ತವಾಗಿ ಮಳೆ ಇಲ್ಲದೆ ಇರೋದ್ರಿಂದಾಗಿ ನಮ್ಮ ಬೆಳೆಗಳೆಲ್ಲವೂ ಕೂಡ ಬೆಳಗ್ತಾ ಇದ್ವು, ಒಣಗ್ತಾ ಇದ್ವು. ಹೀಗಾಗಿ ನಮ್ಗೆ ನಷ್ಟದ ಪರಿಸ್ಥಿತಿ ಉಂಟಾಗಿತ್ತು. ಈಗ ನೀರ್ ಬಿಟ್ಟಿರೋದ್ರಿಂದಾಗಿ ಆ ಬೆಳೆಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ದಶರಥ್, ಏನು ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ನೀರಿನ ಅಭಾವ ಎದುರಾಗಿತ್ತು, ಅದಕ್ಕೆ ಒಂದ್ ರೀತಿ ನೆಮ್ಮದಿಯ ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೀಗಾಗಿ ನೀರು ಬಿಟ್ಟಿರೋದು ರೈತರಲ್ಲಿ ಒಂದ್ ರೀತಿ ಸಂತಸವನ್ನು ಕೂಡ ಹೆಚ್ಚಿಸಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಶಶಿಕುಮಾರ್.